ಸಕಲ ನಿಷ್ಕಲವ ಕೂಡಿಕೊಂಡೆಮ್ಮೆ ಯಾಗಿ ಸಕಲ ನಿಷ್ಕಲ ಕಂಡಯ್ಯ ವಿಶ್ವತೋ ಚಕ್ಷು ನೀನೆ ದೇವಾ ವಿಶ್ವತೋ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡ ಸಹಸ್ರ ಧ್ವಜಾರೋಹಣಕ್ಕಾಗಿ ಆಗಮಿಸಬೇಕಾಗಿ ಕೋರುತ್ತೇನೆ. ಆ ಸಂದರ್ಭದಲ್ಲಿ ಸಭಾಭವನ ಸರ್ ಆ ಕಡೆ ಬರ್ರಿ ಬಸವರಾಜನೇ ಬಸವಣ್ಣನೇ ಸರ್ ಆ ಕಡೆ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿದೇವ ಬಸ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್.
ರೀತಿಯಾದ ಸಂಘಟನೆ ಮಾಡಿದರೆ ಬಿಜಾಪುರದಲ್ಲಿ ಬೆಳೀತದೆ. ನಾವು ರಾಜಕೀಯನ ಹಿಡ್ಕೊಂಡು ರಾಜಕಾರಣಿಗಳಿಂದಲೇ ಪ್ರಾರಂಭ ಮಾಡಬೇಕು ಅಂತಂದು ಈ ಜಿಲ್ಲೆ, ಬಿಜಾಪುರ ಜಿಲ್ಲೆ ಆಗಲಿ, ಬಾಗಲಕೋಟೆ ಜಿಲ್ಲೆ ಆಗಲಿ, ಪ್ರಮುಖವಾಗಿ ಲಿಂಗಾಯತರ ಒಂದು ಪ್ರಾಬಲ್ಯ ಇರತಕ್ಕಂಥ ಜಿಲ್ಲೆ. ಭಾಳ ದೊಡ್ಡ ಸಂಖ್ಯೆ ಲಿಂಗಾಯತರಿದ್ದೀರಿ. ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನೀವು ಹೊಡೆದು ಹೋಗಿದ್ದೀರಿ. ಮೊದಲೇ ಕಾರಣ ರಾಜಕೀಯ. ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಈ ಜಿಲ್ಲೆಯಲ್ಲಿದೆ. ನಾನು ತಮ್ಮಲ್ಲಿ ಒಬ್ಬ ಲಿಂಗಾಯತನಾಗಿ ಈ ನಾಡಿನ, ಈ ದೇಶದ ಒಬ್ಬ ಪ್ರಜೆಯಾಗಿ ಕೇಳ್ಕೊಳ್ಳೋದಿಷ್ಟೇ, ಈ ಧರ್ಮವನ್ನು ರಾಜಕೀಯದಿಂದ ಹೊರಗಡೆ ಅಂದರೆ ಮಾತ್ರ ಧರ್ಮಕ್ಕೆ ಅರ್ಥ ಬರ್ತದೆ, ಧರ್ಮ ಆಚರಣೆ ಅನುಕೂಲ ಆಗುತ್ತೆ. ರಾಜಕೀಯವನ್ನು ಬಿಟ್ಟರೆ ಈಗಿನ ಇತ್ತೀಚಿನ ಒಂದು 15 ವರ್ಷಗಳಲ್ಲಿ ಏನೋ ಧರ್ಮದಿಂದ ಈ ದೇಶದಲ್ಲಿ ಆಕಾರ ಎಂದಿದೆ. ನಾವೆಲ್ಲರೂ ಲಿಂಗಾಯತರಾಗಿ ಮಾನಸಿಸ್ಕೊಳ್ಬೇಕು. ಆದರೆ ಈ ಧರ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಧರ್ಮ ಸಂಸ್ಥಾಪಕರು ಯಾರ ಬಗ್ಗೆ ಎಷ್ಟೊಂದು ಗಲಾಟೆ ಬೇಕು. ಎರಡು ಪಂಥಗಳು, ಎರಡು ರೀತಿಯ ಮಠಗಳು, ಮಠಾಧೀಶ ಇದು ಮಕ್ಕಳು. ಆದರೆ ಈ ಧರ್ಮ ಹುಟ್ಟಿದ ಯಾವಾಗ? ನೀವು ಅರ್ಥ ಮಾಡ್ಕೊಳ್ಬೇಕು. ಭಾಳ ದುಃಖಾಂತ ಮಾತು. ಪರ್ಸನರು ನಿಮ್ದಲ್ಲೇ ಹುಟ್ಟಿದ್ರು. ಸುಳ್ಳೆ ಸಿನಿಮಾ, ಮಣಗೋಡಿ, ಬಾಗೇವಾಡಿ, ಇಂಗ್ಲೇಶ್ವರ, ಈ 4 ನೀವು ಇತಿಹಾಸವನ್ನು ಓದಿದರೆ ಪ್ರಮುಖ ಮಕ್ಕಳು. ಬ್ರಾಹ್ಮಣರ ಮಕ್ಕಳು, ಬ್ರಾಹ್ಮಣ್ಯದ ಪ್ರಭುತ್ವ ಇದ್ದಂಥ ಊರುಗಳು. ಅಂಥ ಒಂದು ಊರು ಹಿಂಗುಳೇಶ್ವರ ಭಗವಾಟಿ. ಈ ಸಂದರ್ಭದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಹಿಂಗುಳೇಶ್ವರ ಭಗವಾಟಿ, ಇಂಗಳೇಶ್ವರ ಭಗವಾಡಿ, ಈಗ ಇಂಗ್ಲೇಶ್ವರ ಬಾಗೇವಾಡಿ, ಹೀಗೆ ಪುರಾಣಗಳು ಬರ್ತದೆ. ಆ ಊರಿನ ಅಂದರೆ ಪ್ರಮುಖನಾಗಿದ್ದಂಥ ಮಾದರಾಂಬಿಕೆ ಮಗನಾಗಿ ಹುಟ್ಟುತ್ತಾರೆ. ಇದು ಇದೆ. ಬಸವಣ್ಣನವರಿಗೆ ಅಣ್ಣನೂ ಇದ್ದು ಎಷ್ಟು ಗೊತ್ತಿದೆ. ಅವರ ಹೆಸರು ದೇವರಾಜ. ಒಬ್ಬ ತಮ್ಮನೂ ಇದ್ದ, ಅವನ ಹೆಸರು ಗೊತ್ತಿಲ್ಲ. ಹೇಳ್ತೀನಿ. 1930ರ ಸುಮಾರಿಗೆ 1930ರ ಸುಮಾರಿಗೆ ಇವತ್ತೊಂದು 95 ವರ್ಷಗಳಲ್ಲಿ ಎಲ್ಲಿ ಸಿಕ್ಕು? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅರ್ಜುನವಾಡ ಅಲ್ಲಿ ರೈತನೊಬ್ಬ ಉಳುಮೆ ಮಾಡುವಾಗ ಒಂದು ಕಲ್ಲು ಸಿಕ್ತು. ಎತ್ತಿ ನೋಡಿದಾಗ ಅಲ್ಲಿ ಒಂದು ಶಿಲಾಲಿಪಿ ಸಿಕ್ತು. ಆ ಶಿಲಾಲಿಪಿ ಇದೆ. ನಾವು ಈಗಲೂ ಕೂಡ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ ನೋಡ್ಬೋದು. 87 ರಾಜ್ಯಗಳ ಕನ್ನಡವನ್ನು ಸಂಕಲನ. ಅದು ಬಸವಣ್ಣನವರ ಬಗ್ಗೆ ಇಲ್ಲ, ಬಸವಣ್ಣನವರ ಬಗ್ಗೆ ಇಲ್ಲ. ಆದರೆ ಇದ್ದಿದ್ದು ಬಸವಣ್ಣನವರ ಅಣ್ಣನ ದೇವರಾಜನ ಮಗನಾದ ಆಳ ಬಸವಿ ದೇವನ ಬಗ್ಗೆ ಇದೆ. ಆಳ ಬಸವಿ ದೇವನ ಬಗ್ಗೆ ಇದೆ. ಅದು ಸಿಕ್ಕಿದ್ದು ಅವರು ಬರೆದಿದ್ದು ಬಸವಣ್ಣನವರು ಕಾಲವಾದ ನಂತರದ ಸುಮಾರು 100 ವರ್ಷಗಳ ನಂತರ. ಅಲ್ಲಿಯ ರಾಜ ಅಂದರೆ ಅರ್ಜುನವಾಡದ ಹುಕ್ಕೇರಿ ಸುತ್ತದ ರಾಜ ದಾವಿಸಬೇಕು ಕನ್ನಡ. ಅವನು ಈ ಆಳ ಬಸವಿ ದೇವರಿಗೆ ದತ್ತಿ ಕೊಡ್ತಾನೆ, ಜಮೀನು ಕೊಡ್ತಾನೆ, ಕಿಟ್ಟಿಸ್ಕೊಡ್ತಾನೆ. ಅಲ್ಲಿಯ ಒಂದು ಪ್ರಮುಖ ಬ್ರಾಹ್ಮಣನಾಗಿ ಇದ್ದಂಥ ದೇವರಾಜನ ಮಗ ಆಳ ಬಸವ ದೇವ. ಅವನಿಗೆ ಕೊಡಲಿ ನೇರವಾಗಿ ಹೇಳಿಲ್ಲ ಅಂತಾರೆ. ಏನು ಹೇಳಿದ್ದಾರೆ ಅಂದರೆ, ಹತ್ತಿ ಭಂಡಾರಿ ಸಂಗಣ ಬಸವಣ್ಣನ ಹಿರಿಯ ಏನಾದರೂ ಹಿರಿಯ ಅಣ್ಣನಾದ ದೇವರಾಜನ ಮಗನಾದ ಇವನಿಗೆ, ಅವನ ಮಗನಾದ ಇವನಿಗೆ, ಇವನ ಮಗನಾದ ಇವನಿಗೆ, ಮತ್ತೆ ಅವನ ಹೆಸರು ಪಡೆ ಆಳಬಸ ದೇವನಿಗೆ ಕನ್ನಡ. ಇದ್ರ ಬಗ್ಗೆ ಮಾತು ಹೇಳ್ತೀನಿ ನಾನು, ಯಾಕೆ ಹೇಳ್ತೀನಿ ಅಂತ. ಇದಾದ ನಂತರ ಮತ್ತೆ ಇಲ್ಲಿ ಸೇರಿ ಸುಮಾರು 11 ಶಿಲಾಶಾಸ್ತ್ರ ದೊರಕಿದೆ. ಈ ಶಿಲಾಶಾಸ್ತ್ರಗಳನ್ನು ಕಂಡು ಹಿಡಿದವರು ಯಾರು ಮಠಾಧೀಶರು
ಯಾಕೆ ಹೇಳ್ತೀನಿ ಅಂತಂದರೆ ಅಲ್ಲಿವರೆಗೆ ನಾವೇನು ತಿಳ್ಕೊಂಡಿದ್ದೀವಿ, ಬಸವಣ್ಣ ಅಂದರೆ ನಂದಿ ಅಂದರೆ 4 ಕಾಲುಗಳ ಒಂದು ಪ್ರಾಣಿ. ಆ ಪ್ರಾಣಿ ನಾವು ನಂದೀಶ್ವರ ಅಂತ ಹೇಳ್ತೀವಿ. ಅದಕ್ಕೆ ಶಿವ ಅವನಿಗೆ ಶಾಪ ಕೊಟ್ಟಾಗ, ಈ ತಪ್ಪಾಡಿದೆಯಾ ನೀನು ಮೂಲಕ್ಕೆ ನಂದಿ ರೂಪದಲ್ಲಿ ಹೋಗಿ ಕಷ್ಟಪಡಿ ಅಂತ ಶಾಪ ಕೊಡ್ತಾರೆ. ಇದು ಒಂದು ಪುರಾಣ. ಅತ್ಯಂತ ಹಳೆಯ ಕಾಲಿನ ಪ್ರಾಣಿ ಪೂರ್ವಕದಲ್ಲಿರ್ತಾನೆ. ಅದಕ್ಕೆ ನೀವೆಲ್ಲ ತಿಳ್ಕೊಂಡಿದ್ರೆ ಅದೇ ಪ್ರಾಣದಲ್ಲಿ ಹೇಳಿದೆ. ಏನು ಹೇಳಿದೆ? ಮಾನಸನ ಹಿಂದತೆಯಾದಂಥ ಮಾತನಾಡಿಕೆಯು ಬಾಗೇವಾಡಿಯಿಂದ ನಂದೀಶ್ವರನಿಗೆ ಹೋಗಿ ನನ್ನ ಮಗನಿಗೆ ನನಗೆ ಗಂಡು ಆಗಿ ಅಂತ ಬಯಸ್ಕೊಂಡು ಅದೇ ಗಂಡು ಮಗನ ರೂಪದಲ್ಲಿ 4 ಕಾಲಿನ ಪ್ರಾಣಿಗಳನ್ನು ಮೊಟ್ಟೆಯಲ್ಲಿ ಹೋಗ್ಬಿಟ್ಟು ಗರ್ಭದರ್ಶಿಗೆ ಹೋಗಿ ಅಲ್ಲಿಂದ ಬಸವಣ್ಣ. ಅದಕ್ಕೋಸ್ಕರ ನಂದೀಶ್ವರನ ಹೆಸರು ಸಂಸ್ಕೃತದಲ್ಲಿ ಋಷಭ ಅಸಿದ ಋಷಭ. ಕನ್ನಡ ಹೆಸರು ಬಸವಣ್ಣ ಅಂತ ಹೆಸರು. ಬಸವಣ್ಣ ಅಂತ ಬಹಳ ಹೆಸರು ಮನೆ ಹೆಸರು ಇತ್ತು ಆಗ. ಅದರಿಂದ ನಾವೇನು ಹೇಳ್ತಿದ್ರಿ, ಮಾತನಾಡಿಕೆ ಪ್ರಾರ್ಥನೆ ಮಾಡೋದು, ನಂದೀಶ್ವರಿಗೆ ಮಾಡೋದು, ನಂದಿ ರೂಪದಲ್ಲಿ ಹುಟ್ಟೋದು, ಅವನಿಗೆ ಬಸವಾದ ಹೆಸರು, ಇವೆಲ್ಲ ಜೊಳ್ಳು ಪ್ರಾಣಗಳು. ನೆನ್ಬಿಟ್ರೆ ನಾನು ಭಾಳ ಗಂಭೀರವಾಗಿ ಹೇಳ್ತೀನಿ. ಬಸವ ಪುರಾಣಗಳ ಯಾವ ಪ್ರವಚನಕಾರ ಹೇಳ್ತಾರೆ, ನಿಮಗೆ ಹೇಳೇ ಬಿಟ್ಟಿದ್ದಾರೆ, ನಿಮ್ಮ ತಲೆ ತಪ್ಪಿಸುತ್ತಿದ್ದಾರೆ, ನಿಮಗೆ ಈ ಸತ್ಯ ಸಂಗತಿಗಳು ಗೊತ್ತಿಲ್ಲ, ನೀವು ನಂಬೇ ಬಿಟ್ಟಿದ್ದೀರಿ. ಅಷ್ಟೇ ಯಾಕೆ 1913ರಲ್ಲಿ ಹಳೇಕರ್ ಬಂದಪ್ಪನವರು ದಾವಣಗೆರೆಯಲ್ಲಿ ಬಸವ ಜಯಂತಿ ಮಾಡಿಸ್ಕೊಂಡಾಗ ಇವರೆಲ್ಲರೂ ವಿರೋಧ ಮಾಡಿದ್ರು. ಬಸವಣ್ಣ ಒಂದು ವರ್ಷ ಅಲ್ಲ, ಅಲ್ಲಿ ನೀವು ಎತ್ತುಗಳ ಮೆರವಣಿಗೆ ಮಾಡಬೇಕಂತ ನನಗೆ ಗೊತ್ತಿದೆ. ನಡ್ಕೊಂಡು ಬಂದಿದ್ದಾಗ ನಮ್ಮಲ್ಲಿ ಬಸವಣ್ಣ ತಿಳಿಸಿ ಎತ್ತುಗಳ ಮೆರವಣಿಗೆ ಮಾಡ್ತಿದ್ದೀವಿ, ನಾವು ಬಸವಣ್ಣನ ಪ್ರಾಣಿಯಾಗಿದ್ದೀವಿ. ಇದು ಪುರಾಣ. ಅದೇ ರೀತಿ ಬಸವಣ್ಣನ ಬಗ್ಗೆ ಒಂದಲ್ಲ ಎರಡಲ್ಲ 14 ಪುರಾಣಗಳಿವೆ. ಒಂಬತ್ತು ಜನರು ಬ್ರಾಹ್ಮಣ. ಹರಿಹರ ಬ್ರಾಹ್ಮಣ 2ನೇ ಪುಸ್ತಕ. ಹರಿಹರ ಬಂದ 20 ವರ್ಷ ನಂತರ ಆಗಿದ್ದು ಪಾಲ್ಗೊಳಿಸಿ ಸೋಮನಾಥನ 2 ವರ್ಷ ಬ್ರಾಹ್ಮಣ. ಆನಂದ ಕಲಗದಲ್ಲಿ ಮತ್ತೆ 5 ಪುರಾಣಗಳು ಬಂದು ಬ್ರಾಹ್ಮಣರು ಬರ್ತಿದ್ರು, ಪುರಾಣ ಶೈಲಿಯಲ್ಲಿ ಬಂದರು. ಆನಂದ ನಂತರ 1362ರಲ್ಲಿ ಭೀಮ ಕವಿಗಳು ಕನ್ನಡಕ್ಕೆ ಬರುವ 2ನೇ ಹರಿಹರ ನಾರಾಯಣ. ಅದಾದ ನಂತರ ಇನ್ನೂ 4 ಬಂದು ಸಿಂಗಿರಾಜ ಅಂತ ಬಂದು, ಸೊಳಕತೆ ಅಂತ ಬಂದು, ಹೀಗೆ 4-5 ಕನ್ನಡದಲ್ಲಿ ಬಂದು, ತೆಲುಗಿನಲ್ಲಿ 6, ಕನ್ನಡದಲ್ಲಿ 5-6, ಸಂಸ್ಕೃತದಲ್ಲಿ 2, ತಮಿಳಿನಲ್ಲಿ 1. ವಾಸ್ತವ ಪುರಾಣ. ನಾನು ಯಾಕೆ ಪುರಾಣ ಹೇಳ್ತೀನಿ, ಪ್ರಬಂಧ ಮಾಡಕ್ಕೆ ನನಗೆ ಕಂಡಿಲ್ಲ. ನಿಮಗೆ ಹೇಳಕ್ಕೆ ನಿಮಗೆ ವಿಚಾರ ಮಾಡಕ್ಕೆ ಹಚ್ಚಾಗ್ತದೆ. ಸರಿ ಇದ್ದರೆ ವಿಚಾರ ಮಾಡಿ, ಕರೀತಾರೆ ನಾನು ಒಪ್ಪಿಕೊಡಿ ಬಿಟ್ಟು ನನಗೇನಾಗುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಪುರಾಣದ ಶೈಲಿಯಿಂದ ಶಗಡ ಹೊರಗೆ ಹೋಗ್ಬೇಕು. ಯಾವಾಗ ಹೋಗ್ಬೇಕು? ಇದರಿಂದ ಏನಾಗಿದೆ? ಇವತ್ತು ನಾವು ಮಠಾಧೀಶರು ಪ್ರವಚನ ಮಾಡ್ತಿದ್ದಾರೆ. ಈ ಸತ್ಯ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ಸತ್ಯ ಗೊತ್ತಾಗಿದ್ದವರ ಶಿಲಾಶಾಸ್ತ್ರ ಸ್ವೀಕಾರ. ಈ ಸತ್ಯ ಗೊತ್ತಾಗಿದ್ದವರ ವಚನಗಳು ಪ್ರಸಿದ್ಧಿಗೆ ಬಂದಿದೆ. ಹಾಗಿದ್ದರೆ ವಚನಗಳು ಪ್ರಸಿದ್ಧಿಗೆ ಯಾವಾಗ ಬಂದು
ಸಿದ್ದೇಶ್ವರ ಸಾಲ ಮಾಡಿದ್ರು, ಸಿದ್ದೇಶ್ವರ ಸಾಲ ಮಾಡಿದ್ರು, ಬೇರೆ ಸಾತ್ವಿಕ ಅವರು ಅಂಥ ವ್ಯಕ್ತಿ 185 ವಚನಗಳನ್ನು ಅವರೇ ಕಂಡಿದ್ದಾರೆ. ಇಲ್ಲಿ ಯಾಕೆ ಕಂಡಿದ್ದು ಸಂಕ್ರಾಂತ ಮಾಡ್ಕೊಳ್ಳಿ, ಅವರ ಅಕಸ್ಮಾತ್ ನಾವು ಮನೆಗೆ ಚಿಕ್ಕಮಣಿ ಕರ್ನಾಟಕ ಹೋಲಿಸ್ಕೊಂಡ್ರೆ ಕೊಟ್ಟಿದ್ದಾರೆ. ಅವ್ರ ಮನೆಗೆ ಹೋದಾಗ ದೇವರ ತೆಗೆದ ಮೇಲೆ ಅವರು ಕಟ್ಟಿದ್ದು ಪುಸ್ತಕದಲ್ಲಿ ಮಾಡ್ತಿದ್ಕೊಂಡು ಪೂಜೆ ಮಾಡ್ತಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಏನೋ ನಮ್ಮೆಲ್ಲ ತೋರಿದ್ರು ಪೂಜೆ ಮಾಡ್ಕೊಂಡು ಬಂದಾಗ ಹೊರಗೆ ನಾವು ಆ ಬಟ್ಟೆ ಹತ್ತು ಬಟ್ಟೆ ಬಟ್ಟೆ ಸುದ್ದಿ ಬಿಟ್ಟು ಪೂಜೆ ಮಾಡ್ಕೊಂಡು ಚೆನ್ನಾಗಿ ನೋಡಿ ಆಳವಾದ ಪೇಪರ್ ಬಂದಿಲ್ಲ ಓಟ್ ನೋಡಾಗ ಸ್ವಲ್ಪ ಈಗ ಒಳ್ಳೆ ರತ್ನಗಳ ಭಂಡಾರ ಇತ್ತು. ಅದು ಒಂದೇ ಒಕ್ಕಟ್ಟಿನಲ್ಲಿ ಒಂದು 50 ವರ್ಷ ಹಾಗೆ ಒಂದು ಮನೆಗಳಿಗೆ ಪ್ರತಿಷ್ಠಿತ ಲಿಂಗಾಯತ ಮನೆಗಳಿಗೆ ಕೆಲವು ಮನೆಗಳಿಗೆ ಕೆಳಗೆ ನಿಮ್ಮ ತೆಂಗಿನ ರೈತರಿಗೆ ಬಿಟ್ಟು 128 ಕಟ್ಟೆಗಳು ಸಿಕ್ಕು 128 ಎಲ್ಲ ನೋಡಬೇಕಂದ್ರೆ ಧಾರವಾಡ ಇದೆ. ಅದೇ ತಾಳಿ ಕಟ್ಟೆಗಳನ್ನು ಕಟ್ಟಿ ಹೊಂದಿದ್ದಾರೆ, ಸಂಸ್ಕೃತಿ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮಾಡಬೇಕು ಗೊತ್ತಾಗಲಿ. ಇಂಥವೆಲ್ಲ ಗೌಡ ಬರುವುದು ಅದು ಪುರಾಣಗಳಷ್ಟೇ. ನಾವು ಇವತ್ತು ನೋಡಬೇಕಾಗಿದ್ದು ಬಸವಣ್ಣನನ್ನ ಒಬ್ಬ ಮಹಾ ಮಾನವನನ್ನಾಗಿ, ಒಬ್ಬ ಐತಿಹಾಸಿಕ ಪುರುಷನನ್ನಾಗಿ, ಒಬ್ಬ ದೈವಿ ಪುರುಷ ದೇವರ ರೂಪದ ಮಾನವನಾಗಿ ಮಾಡಬೇಕು. ಆದ್ದರಿಂದ ಬಸವಣ್ಣನವರ ಪೂಜೆ ಮಾಡುವ ಬದಲಾಗಿ ನಮ್ಮ ಧರ್ಮ ಬಸವ ಧರ್ಮ, ವಚನ ಧರ್ಮ, ಲಿಂಗಾಯತ ಧರ್ಮ. ಲಿಂಗಾಯತ ಸರಿಯಾದ ಬಸವ ಧರ್ಮ, ಅದು ಬೇಡ ವಚನ ಧರ್ಮ, ಅದು ಬೇಡ ಶರಣ ಧರ್ಮ. ಯಾಕೆ ನಾನು ಹೇಳಿದ್ದೀನಿ ಹೀಗೆ? ಯಾಕೆ ಹೇಳ್ತೀನಿ? ಯಾವ ಆಧಾರದ ಮೇಲೆ ಹೇಳಿದ್ರೆ ಪ್ರತಿ ಧರ್ಮಕ್ಕೆ ತನ್ನದಾದ ರೀತಿ ತನಗೆ ಆದಂಥ ಕಲ್ಪನೆ ಇರ್ತದೆ. ಈ ಕಲ್ಪನೆ ಲಿಂಗಾಯತ ಧರ್ಮದಲ್ಲಿ ಹೇಗಿದೆ ಅನ್ನೋದನ್ನ ನೀವು ಬೇರೆ ಧರ್ಮಗಳಲ್ಲಿ ಹೋಲಿಸಿದರೆ ಮಾತ್ರ ಈ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಅವುಗಳನ್ನು ಎಲ್ಲಿ ನೋಡಬೇಕಾಗಿಲ್ಲ, ವಚನಗಳಲ್ಲಿ ನೋಡಬೇಕು. ಬೇರೆ ಯಾರ ಸ್ವಾಮಿಗಳ ಮಾತು ಕೇಳಬೇಡಿ, ಯಾರ ಎಕ್ಸ್ಪರ್ಟ್ ಮಾತು ಕೇಳಬೇಡಿ, ಯಾರ ತಕ್ಕಬೇಕು, ನೀವೇ ತಕ್ಕನಾಗಿರೋದು. ವಚನಗಳನ್ನು ಹೋಗಿ ಗೊತ್ತಾಗುತ್ತೆ. ಅಂದರೆ ಒಂದು ಜನ ಮಾಡ್ಕೊಳ್ಳಿ. ನಾವು ಲಿಂಗಾಯತದ ಬಳಸಿಲ್ಲ ಅಂದರೆ ಸಿಗುವುದಿಲ್ಲ ಅಂತ ಹೇಳಿದ್ದು ಮುಖ್ಯಕರಣ ಯಾವ ಹೇಳ್ಬೇಕಂದ್ರೆ ನಾವು ಅದಕ್ಕೆ ಹೈಕೋರ್ಟ್ ಆರ್ಡರ್ಗಳನ್ನು ಕೊಡಬೇಕು. ನಿಮ್ಮದೇ ಅಂತ ಕೊಡಬೇಕು. 2B 3B ನಲ್ಲಿ ಲಿಂಗಾಯತದ ಕ್ರಿಶ್ಚಿಯನ್ ಇದ್ದಾರೆ, ಜೈನ್ ಇದ್ದಾರೆ. ಅದೇ 3B ನಲ್ಲಿ ಇವರು ಬೇರೆ ಧರ್ಮ ಅಲ್ಲ. ಜೈನ ಬೇರೆ ಧರ್ಮ ಹೌದಲ್ವ, ಕ್ರಿಶ್ಚಿಯನ್ ಬೇರೆ ಧರ್ಮ ಹೌದಲ್ವ. ಅದೇ ದೇಶದ ಬಿಟ್ಬಿಡಿ. ಅವ್ರು ಲಿಂಗಾಯತ ಯಾಕೆ ಅಂದರೆ ಧರ್ಮದ ಆಧಾರದ ಮೇಲೆ OBC ಕೊಡೋದಿಲ್ಲ. ಧರ್ಮದ ಆಧಾರದ ಮೇಲೆ OBC ಕೊಡಲ್ಲ. OBC ಕೊಡಬೇಕಾದ್ರೆ ಕಾಸು ಮೇಲೆ ಕೊಡಲಾರ್ದು ಸುಪ್ರೀಂ ಕೋರ್ಟ್ 3 ಆದೇಶ ಇದೆ. ನೀವು ಕೊಡ್ತೀನಿ ಅಂದರೆ ಹಾಗೆ ಕ್ಲಾಸ್ ಅನ್ನುವಲ್ಲಿ ಹೇಗೆ ಡಿಫೈನ್ ಮಾಡಬೇಕು ದೊಡ್ಡ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ, ಇಡೀ ರಾಜ್ಯದ ಮುಂದೆ, ಇಡೀ ದೇಶದ ಮುಂದೆ. ಈ ಕ್ಲಾಸನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತಂದ್ರೆ ನಮ್ಮಲ್ಲಿ ಇಬ್ಬರು ಯರ್ನಾಳ ಬಿಟ್ಟಿದ್ದಾರೆ. ಯರ್ನಾಳ ಅವರು ನನಗೆ ಇಲ್ಲಿವರೆಗೆ ಈಗೇನಾಗಿದೆ ಗೊತ್ತಿಲ್ಲ. ಮೊದಲು ಅವರು ಪ್ರತಿಷ್ಠಿತರಿದ್ರು. ಹೌದಲ್ಲ ಅವ್ರು ಹೇಳ್ತಾರೆ ಈ ಕಮ್ಯುನಿಸಂ ಅನ್ನೋದು ವರ್ಗದ ಮೇಲೆ ಇರುತ್ತೆ. ಆ ವರ್ಗದ ಅರ್ಥ ಅಂದರೆ ನಾವು ಕಮ್ಯುನಿಸಂ ಬರ್ತೀವಿ. ನಮ್ಮ ಸುಪ್ರೀಂ ಕೋರ್ಟ್ ಅವರು ಕಮ್ಯುನಿಸ್ಟ್ ಆಧಾರದ ಮೇಲೆ ವರ್ಗ ಮಾಡಿ ಅಂತ ಹೇಳಿಲ್ಲ. ಕಮ್ಯುನಿಸಂ ಒಂದು ರಾಜಕೀಯ ಸಿದ್ಧಾಂತ ಬಿಟ್ಬಿಡಿ, ಅದು ಅವ್ರ ಸಿದ್ಧಾಂತ ಬಿಟ್ಬಿಡಿ. ನಾವೇನು ಇವತ್ತು ಭಾರತೀಯ ಸಭೆ ಅಂತ ಒಂದು ಸನ್ನಿವೇಶಿಸಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಅಂದರೆ ಅದಕ್ಕೆ ಹೇಳಿದರೆ
ಜೈನ್ ಓಬಿಸಿಯಲ್ಲಿದ್ದಾರೆ, ಕ್ರಿಶ್ಚಿಯನ್ ಓಬಿಸಿಯಲ್ಲಿದ್ದಾರೆ. 2A ಯಾರು ಓಬಿಸಿಯಲ್ಲಿ 2A ನಂಬರಿಗೆ 2A ಯಾರು ಮುಸಲ್ಮಾನರಿದ್ದಾರೆ 4%. ಮುಸಲ್ಮಾನರಿಲ್ಲ, ಜೈನರಿಲ್ಲ, ಕ್ರಿಶ್ಚಿಯನ್ರಿಲ್ಲ, ಅವರಿಲ್ಲ. ಇದು ಅದಕ್ಕೆ ಈಗ ಲಿಂಗಾಯತದ ಡಿಫ್ರೆನ್ಸ್ ಸಿಗುವುದಿಲ್ಲ, ಹಿಂದೂ ಸಿಗ್ತದೆ. ನಾವು ಮೂಕ ಹೇಳಿದವನಿಗೆ ಯಾರಂತ ಹೇಳಿದ್ರೆ ನಾನು ವಿಧಿಸ್ತೀನಿ, ಹೇಳಿ ಮೂಕನ ಅಂತ ಕಾರ್ಯಕ್ರಮ ಅಕ್ಸೆಪ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಿದ್ರಿ, ಮಣ್ಣಿಗೆ ಕಲಿಯುವಂತೆ ಆದಾಗ ನೀವೇನು ಮಾಡಿದ್ರಿ, ಲಿಂಗಾಯತ ಕಾಣಿಗ ಅಂತ ಹಿಂದೂ ಕಾಣಿಗ, ಹಿಂದೂ ಕುಟುಂಬ, ಹಿಂದೂ ಒಟ್ಟು, ಹಿಂದೂ ಹೋಗಿ ಎಲ್ಲ ಹಿಂದಿದ್ರು. ಯಾರು ಬರ್ಸಿದ್ರು? ಸಾಕು ಬರ್ಸಿದ್ರು, ಕಾಣಿಗರು ಬರ್ಸಿದ್ರು, ರೆಡ್ಡಿಗಳು ಬರ್ಸಿದ್ರು, ಬಡಿಗಳು ಬರ್ಸಿದ್ರು. ಮಾತು ಬಡಿದಿರ್ತೀರಿ. ಹೀಗೆ 18 ಜಾತಿಗಳು ಹಿಂದೂವನ್ನ ಬರ್ಸಿದ್ರು. 18 ದೊಡ್ಡ ಜಾತಿಗಳು ಹಿಂದೂವನ್ನ ಬರ್ಸಿದ್ರೆ ಶ್ರೀಕಾಂತ ಜನಸಂಖ್ಯೆ 18% 9ಕ್ಕೆ 0 ಹೋಗುತ್ತೆ. ಸತ್ಯ ಇದು ಗಾಳಿ ಸುದ್ದಿ, ರಾಜಕೀಯ ಸುದ್ದಿ. ಹೀಗೆ ಬಡಿಬೇಕೆಂದು ರಾಜಕೀಯ ಹುನ್ನಾರ ಅರ್ಥ ಮಾಡ್ಕೊಳ್ಳಿ. ನಾನು ಆಮೇಲೆ ಏನು ಹೇಳಿದೆ, ಜಾತಿ ಬಿಟ್ಟು ಈ ಕಡೆ ಬರ್ತೀವಿ, ಸಾರಿ ರಾಜಕೀಯ ಬಿಟ್ಟು ಬಡ್ಡಿ ಹಾಕಿದ್ರೆ ಅರ್ಥ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಮುಂದಿನದೇ ಅಲ್ಲ, ಚಾಲು ಆದದ್ದೇ ಏಕಾದರೆ ಕಳೆದ ವಾರ 2 ವಾರಗಳಿಂದ ಏನಾಯಿತು? ಕಾಂಗ್ರೆಸ್ ಪಕ್ಷ ಏನಾಯಿತು? ಅಲ್ಲಿ ಹೈಕಮಾಂಡ್ನವರು ಆ ವರದಿನ ಈಗ ಸ್ವೀಕಾರ ಮಾಡಬೇಡಿ. ಯಾರಿಗೆ ಹೇಳಿದ್ರು? ಸಿದ್ದರಾಮಯ್ಯನವರಿಗೆ. ನೀವು ಸ್ವೀಕಾರ ಮಾಡಿದ್ರೆ ಒಕ್ಕಲಿಗರು ಗೌಡ್ರು ಲಿಂಗಾಯತ ಹೋಗ್ಬಿಟ್ಟು ಯಾರು ಹೇಗಿರ್ತಾರೆ, ಆವಾಗ ನಿಮ್ಮ ಪಕ್ಕ ಬಿಟ್ಟು ಹೋಗುತ್ತೆ. ಸ್ವೀಕಾರ ಮಾಡಬೇಡಿ, ಅದು ತಪ್ಪಾಗಿದೆ. ಇವರಿಗೆ ತಪ್ಪನಿಸರಿ ಮಾಡ್ತೀವಿ. ಹೆಂಗೆ ಮಾಡ್ತೀವಿ? ಇಷ್ಟೇ ಮಾಡ್ತೀವಿ. ಮತ್ತೆ ಅದೇ ಹಾಡಿದ ಮತ್ತೆ ಬರ್ತದೆ, 3 ತಿಂಗಳಿಗೆ ಮಾಡ್ತೀವಿ. ಮತ್ತೆ ಬರ್ತಾರೆ ಮುಂದೆ 3 ತಿಂಗಳಲ್ಲಿ. ಅವಾಗ ನೀವು ಏನು ಮಾಡ್ತೀವಿ ನನಗೆ ಹೇಳಿ, ವಿಚಾರ ಮಾಡಿ. ಅವಾಗ ನೀವು ಏನು ಮಾಡ್ತೀವಿ ಹೇಳಿ. ಹೀಗೆ ಮುಂದೆ ಯಾವುದೇ 8% ಇಲ್ಲಿವರೆಗೆ 80 ಕೊಟ್ಟರೆ 40 ಕೊಡ್ತಾರೆ. 40ರಲ್ಲಿ 20% ಮೇಲೆ ತಿಂತಾರೆ. ಅವಾಗ 50 ಹೋಗಿ 20 ನಿಮ್ಮ ನಿಮ್ಮ ಕುಡಿಯೋದು ಬಹಳ ಗಂಭೀರವಾದ ಸಂಗತಿಗಳೇ ವಿಚಾರ ಈಗ ಒಂದು ತಿಳುವಳಿಕೆಯನ್ನು ನಾವು ತೆಗೆದು ಮುಗಿಸ್ಬೇಕು. ನೋಡಿದ್ದೀವಿ. ಎರಡನೇದು, ಇದಾದ ನಂತರ ಮುಂದಿನ 1 ವರ್ಷ 9 ತಿಂಗಳ ನಂತರ ಇದೇ ಸಮಸ್ಯೆ ಯಾಕೆ ಭಾರತ ಸರ್ಕಾರ ಕಳೆದ ವಾರ ಒಂದು ಸರ್ಕ್ಯುಲರ್ ಹೊರಡಿಸಿದೆ. ಏನು ಹೊರಡಿಸಿದೆ? ಜಾತಿ ಜನಗಣನೆ ಮಾಡ್ತೀವಿ. ಇಲ್ಲಿವರೆಗೆ ಇರಲಿಲ್ಲ, ಅದನ್ನು ಇತ್ತು. ಮೊದಲೇ 1871ರಿಂದ 1931ರವರೆಗೆ 7 ಸಲ ಯಾವ ಇದು 16ನೇ ಸಲ 9 ಸಲ ಮಾಡಿತ್ತು. 95 ವರ್ಷಗಳ ನಂತರ ಈ ಜಾತಿಗಳ ತೆಗೆದಲ್ಲಿ ಸರ್ಕಾರಗಳು ಎಷ್ಟು ವರ್ಷದವರೆಗೆ ಎಷ್ಟು ಮಾಡಿದೆ ತಿರುಗಿ ಕಾಂಗ್ರೆಸ್ ಅವರು ಹೇಳಿದ್ರು ಮಾಡಿ ಜಾತಿ ಮಾಡಿ ಜಾತಿ ಮಾಡಿ. ಅದಕ್ಕೆ ಬಿಜೆಪಿ ವಿರೋಧ ಮಾಡಿದ್ರು. ಈಗ ಬಿಜೆಪಿ ಅವರು ಮಾಡ್ತೀವಿ ಹೇಳಿದ್ರು. ಈಗ ಬಿಜೆಪಿಗೆ ಕಾಂಗ್ರೆಸ್ ಏನು ಕೆಲಸ ಮುಂದ ಇವರು ಹೇಳಿದ್ರು ಬೇಡ, ಈಗ ಗೊತ್ತಾಗಿತ್ತು ಅವರಿಗೆ ಮಾಡಿಲ್ಲ ಅಂತ ನಾವು ಕರೆದಿದ್ದೇವೆ. ಈಗೇನಾಯಿತು? ಒಪ್ಪಿಕೊಂಡು ಅಂದರೆ 95 ವರ್ಷಗಳ ನಂತರ ಜಾತಿ ಮತ್ತೆ ಪ್ರಾರಂಭ. ಅದನ್ನ ಈಗ 4 ವರ್ಷ ಸೆಕೆಂಡ್ ವರ್ಷ ದೇಶದ ಅದು ಆಗೋದಿಲ್ಲ. ಅವರು ಈಗ 1 ವರ್ಷ 9 ತಿಂಗಳ ನಂತರ ಆಗ್ತದೆ. ನಮ್ಮ ಘಟಕಗಳು ಮಹಾರಾಷ್ಟ್ರದಿಂದ ನಮಗೆ ಬರ್ತದೆ. ನಾವು ಪ್ರಚಾರ ಮಾಡ್ತೇವೆ. ನೋಡಿ ಬಿಜೆಪಿ ಅಪೋಸ್ ಮಾಡಿದ್ರು. ಈಗ ಅವ್ರು ಯಾವ ಮುಖ ಬರ್ತಾರೆ? ಅವಾಗ ರಾಜ್ಯದಲ್ಲಿ ಹೇಳಿದ ನಾವೆಲ್ಲರೂ ಈಗ
ಹೀಗಾಗಿ ಎಲ್ಲ ಪಕ್ಷಗಳು ಒಂದೇ ಸಾಗಿ ಅಂತ ರಾಷ್ಟ್ರೀಯ ಊರ ಭೇಟಿ ಮಾಡೋದಿಲ್ಲ. ರಾಷ್ಟ್ರೀಯ ಈ ದೇಶದ ವ್ಯಕ್ತಿತ್ವ ವೈಯಕ್ತಿಕ ಜೀವನದ ಪ್ರತಿಯೊಂದು ರಂಗದ ಮೇಲೆ ಪ್ರಭಾವ ಬೀರಬೇಕು ಅಂದರೆ ನಾನು ಇಂಗ್ಲೆಂಡ್ನಲ್ಲಿ ಓದಿದ್ದೇನೆ, MS ಅಮೆರಿಕದಲ್ಲಿ MS PhD ಮಾಡಿದ್ದೇನೆ. ಅಲ್ಲಿಯ ಪ್ರಜಾಪ್ರಭುತ್ವವನ್ನು ನೇರವಾಗಿ ಅನೇಕ ವರ್ಷಗಳಿಗೆ ಕೊಂಡಿದ್ದೇನೆ. ಇಂಥ ಪ್ರಜಾಪ್ರಭುತ್ವ ವಲಸೆ ಹೋಗಿದ್ದು ಜಗತ್ತಿನಲ್ಲಿ ಎಲ್ಲಿ ಕೂಡ ನಾನಲ್ಲಿ ವೈಯಕ್ತಿಕವಾಗಿ 2 ಲಕ್ಷ ನಾವು ಅಮೆರಿಕದಲ್ಲಿ 1 ಲಕ್ಷ ಇಂಗ್ಲೆಂಡ್ನಲ್ಲಿ ಆ ಎಲೆಕ್ಷನ್ ರೀತಿ ಆ ಪ್ರಜಾಪ್ರಭುತ್ವದ ರೀತಿ ನಮ್ಮ ಪ್ರಜಾಪ್ರಭುತ್ವ ರೀತಿ ಚಿಕ್ಕನ ಜನ ಯಾರು, ಕೆಳದಿ ಜನ ಯಾರು, ವಿಜಯನಗರ ಕಣಿವೆ ಮಾಡಿಸೋದು ಯಾರು? 14 ರಾಜ್ಯಗಳಿಂದ ಆಳಿದೆ. ಚಿಕ್ಕನ ಜನ ದಕ್ಷಿಣ ಜನರ ಹೋರಾಡಿದ್ರೆ ಕೆಳದಿ ಜನ ಅವರಲ್ಲಿ ಜನರ ಹೋರಾಡ್ತಾರೆ. ಪರಿಕರ ಕೆಲಸ ನೀವು ಮರಾಠ ಹೋರಾಡಿದ್ರು, ಅವರಿಗೆ ಸಹಾಯ ಈಗ ಅವರಿಂದ ರಾಜ ಗಣತಿ ಬಂದಾಗ ಅವನಿಗೆ ಆಶ್ರಯ ಕೊಟ್ಟು ಕೆಳಗೆ ಈಗ ಸುಮಾರು ಜಿಲ್ಲೆ ಇದೆ. ಅಲ್ಲಿ ತೋಟಗಳು ನಮ್ಮ ಕೆಳಗೆ ಅಲ್ಲಿ ನಗರ ಅಲ್ಲಿ ಆರ್ಥಿಕ ಮೂಸಿಗಳು ಅವರಿಗೆ ಸೈನ್ಯ ಮನೆಗೆ ಹಾಕಿದ್ರು, ಉತ್ತರವಾಗಿ ಕಾರಣ ಮಾಡಿ ಜೀವನ ಅವನ ಜೀವ ನಡವಳಿಕೆಗಳನ್ನು ಶಿವಾಜಿಗಳು ವಿಚಾರ ಮಾಡಿ ಗೆದ್ದು ಶಿವಾಜಿಗಳ ಮಾಡಬೇಕು. ಹೀಗಾಗಿ ನಮಗೆ ದೇಶದಲ್ಲಿ ಕಲಿಸ್ಕೊಳ್ಬೇಕಾಗ್ತದೆ. ಅದನ್ನು ಹೇಳೋದು ನೀವು ಅನ್ನಬೇಕು. ಭಾರತದ ಪ್ರಜಾಪ್ರಭುತ್ವದಲ್ಲಿ ಫೋನ್ ಯಾರು ಹೇಳದ ನಮ್ಮನ್ನು ಚೇಂಜ್ ಮಾಡಿ ಕಲ್ಪನೆಗೆ ಕಷ್ಟ ಕೊಡಬೇಕು. ಆದ್ದರಿಂದ ಯಾರ ದೇಶದಲ್ಲಿ ಅದರಿಂದ ಎಚ್ಚೆತ್ತುಕೋಬೇಕು. ನಾವು ಎಚ್ಚೆತ್ತುಕೊಂಡು ಮುಂದೆ ಎಚ್ಚೆತ್ತಾಗೋದು ಯಾವಾಗ? ಈಗ ಇನ್ನೊಂದು ನಾಟಕವಾಗುವುದು ಅನುಭವ ಮಂಡಲದ ಇರಲಿಲ್ಲ. ಅನುಭವ ಮಂಡಲ ಇರಲಿಲ್ಲ. ಸತ್ಯನ ಯಾಕೆ ಹೇಳ್ತಾರೆ ಅವರು? ಈಗ ಹೇಳ್ತಾರೆ ವಚನಗಳು ಹೊಸದೇನಲ್ಲ, ಅದು ವೇದಗಳ ಕನ್ನಡ ಭಾಷೆ. ಹೌದಾ? ಹೌದಾ? ಸುಮ್ಮನೆ ಕೂತಿದ್ದಾರೆ ನಾಳೆಗಳ ಸಮಯ ಯಾರು ಗೊತ್ತಿದೆ ಹೇಳ್ತಾರೆ. ಪುಸ್ತಕದ ಭಾಷೆಗಳು ಯಾವ ಪುಸ್ತಕದ ವಚನ ಓದಿ ಹೇಳಿದ್ರೆ ಹೊರಗೆ ಹೊರಗಿರೋದು ವಿಶ್ವಣ್ಣ, ಹೊರಗಿರೋದು ಧರ್ಮನಾಥರು, ಒಳಗಿರೋದು ವಿಕಾಸ ಹೊರಗಿರೋದೇ ಇದು ಸಂಪೂರ್ಣವಾಗಿ RSS ಬಿಡುಗಡೆ ಮಾಡೋದು ಯಾರು? ಅವರೇ ಎಲ್ಲಿ ಮಾಡಿದ್ರು? ಲಿಂಗಾಯತ ಮಠಾಧೀಶನ ಮಾಡಬೇಕು ಮಾಡಿದ್ರು, ಲಿಂಗಾಯತ ಮಠಗಳೆಲ್ಲ ಮಾಡಬೇಕು ಮಾಡಿದ್ರು. ನಾವೇನು ಮಾಡಿದ್ವಿ? ಆ ಸ್ವಾಮಿಗಳು ಹೇಳಿದ್ರೆ ನೀನಾಗ ಮುರಳಿ ಹೋಗಿದ್ದು ಮತ್ತೆ ಶಂಕರಣ್ಣ ಭಾಷಣ ಮಾಡಿದ್ದಾರೆ. ಏನು ಮಾಡಿದಾಗ ಹೇಳಿದ್ರಲ್ಲ, ಕೇಳಿದ್ರೆ ಭಾಷಣ ಮಾಡೋದು ಹೆಸರು ಕೇಳಿದ್ರೆ ಹೋಗಿ ನೀವು ಹೋಗಿರಲ್ಲ ಏನು ಯಾರು ಬರೀ ಇವು ಡೈಲಿ ಮಕ್ಕಳು ಅಂದರೆ ಬೇಗದ ಭಾಷೆ ಮಾತು ಶಂಕರಣ್ಣ ಹೇಳ್ತಾನೆ. ನನಗೆ ಪಿಕ್ಚರ್ ಇದೆ, ಯಾರಾದ್ರೂ ಉನ್ನತ ಮಾಡಿಲ್ಲ ಅಂದ್ರೆ ಹೇಳೋದು ಹೇಳಬೇಕಾದ್ರೆ ಈ ಬಸವಣ್ಣನವರ ಸಿದ್ದರಾಮೇಶ್ವರ ಹೇಳಿದ ಒಬ್ಬರಿಗೆ ಹೇಳಿದ ಗುಲಾಮ ಆಗ್ತಿದ್ರಿ ಹೇಳಿದ ಮಕ್ಕಳೇ ಒಬ್ಬ ಹೇಳ್ತಾರೆ ನನಗೂ ಮುಂದೆ ಏನು ಗೊತ್ತಾಗಿಲ್ಲ. ವಚನಗಳನ್ನೇ ಏನು ಮಾಡಿಲ್ಲ. ವಚನಗಳು ವಚನ
ಹೇಳಿದಾಗ ಸಂದರ್ಭದಲ್ಲಿ ಏನಾಗಿದೆ ನಮಗೆ ನೀವು ಯಾವುದು ಟೀಕೆ ಮಾಡಬೇಡಿ, ಯಾವುದನ್ನು ತಿರಸ್ಕಾರ ಮಾಡಬೇಡಿ. ನನ್ನ ಅಲ್ಲೇ ಆಗ್ತಿರೋ ಸುಮ್ಮನೆ ಕೂತಿದ್ರೆ ಅರ್ಥ ಏನು ಹೇಳ್ಕೊಂಡು ನಾವು ಇವರೇ ಕೇಳ್ತಾರೆ, ಮಾತು ಮಾತಕ್ಕೆ ಮಾಡ್ತಾರೆ. ನನ್ನ ಮಾತು ಉಂಟ, ಆದರೆ ಏನು ಉದ್ದೇಶ ಅದಕ್ಕೆ ನೀವು ರಾಷ್ಟ್ರೀಯ ನೀವು ಅದೇ ರಾಷ್ಟ್ರೀಯ ಮೂಲ ಧರ್ಮ ಎಲ್ಲ ನಾಶ ಮಾಡ್ತಾರೆ, ಎಲ್ಲ ಮಕ್ಕಳು ನಾಶ ಮಾಡ್ತಾರೆ. ಆ ಪ್ರಜ್ಞೆ ಬೆಳೆಸುವ ಕರ್ತವ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮಾಡ್ತಿರೋ ರಾಷ್ಟ್ರೀಯ ಈಗ ಪ್ರಜ್ಞೆ ಆಹಾರ ಇನ್ನೂ ಒಂದು ಇದೆ ಹೀಗಾಗಿ ನಾವು ಹೇಳೋದು ಮಾಡುತ್ತೆ. ನಮ್ಮ ಮುಖ್ಯವಾದ ಉದ್ದೇಶಕ್ಕೆ ಇಷ್ಟಿದ್ದು ನಿಮ್ಮ ಹೇಳಿದರೆ ಯಾಕೆ ಪ್ರಶ್ನೆ ಮಾಡಬೇಕು. ನಾವು ಯಾರು ಮಾತಾಡೋದು ಹೋಗಿ ಅಥವಾ ರಾತ್ರಿ ಪತ್ರಿಕೆ ಹೋಗಿ ಫೋನ್ ಮಾಡಿ ಎಲ್ಲೋ ಕೇಳಲ್ಲ, ಮಾಡಿಲ್ಲ ಇಲ್ಲ. ದೈವಾದಿಗಳು ಜಗತ್ಸರ್ವಂ ದೈವತ್ತು ತಮ್ಮಂತೋ ರಮಣಾದಿಗಳು ಕಾಮಣೋ ದೇವತ. ಇಡೀ ಜಗತ್ತು ದೇವರ ಅಧೀನದೊಳಗ, ಆ ದೇವರ ಮಂತ್ರದ ಅಧೀನದೊಳಗ, ಆ ಮಂತ್ರ ಬ್ರಾಹ್ಮಣನ ಅಧೀನದೊಳಗೈತಿ. ಅದಕ್ಕೆ ಬ್ರಾಹ್ಮಣನೇ ದೇವರು ಅನ್ನುವಂತಹ ಕಾಲಘಟ್ಟದೊಳಗೆ ಶರಣರು ಇಡೀ ಭಾರತದ ಬಹುಜನರೆಲ್ಲರೂ ಜ್ಞಾನಿಗಳು ವೈದಿಕತೆಯ ಅಜ್ಞಾನ ತೊಟ್ಟಿಲುಗಳನ್ನು ಮಾಡಿಕೊಂಡಿವೆ. ವೇದ ಶಾಸ್ತ್ರ ಅನ್ನುವಂಥ ನೇರನ್ನು ತೆಗೆದು ಈಚಿನ ದಿನಕ್ಕೆ ಜೀವಿಗೈತಿ ಜನನ ಮರಣ ಭವ್ಯಗೈತಿ ನಿತ್ಯ ಮರಣ. ಜೀವಿಗೈತಿ ಜನನ ಮರಣ ಭವ್ಯಗೈತಿ ನಿತ್ಯ ಮರಣ. ಸಂಪೂರ್ಣ ಬಸವಣ್ಣ ಕಾರ್ಯ ಅಗನ ಶರಣ ಗೀಯಗ ಗಾಗಿಯಗ ಗೀಯನಿ
ಬಂಡಿಯವರು ಹತ್ತು ನಿಂತ್ರಿ ಸರ್